ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿದ್ದಾರೆ. ಇನ್ನು ಅವ್ರಿಗೂ ಕೂಡ ಶುಭ ಹಾರೈಕೆಗಳು ಹರಿದು ಬರ್ತಾ ಇದೆ. ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಇನ್ನು ತುಂಬಾ ಜನ ಈ ನಮಗೆ ಮಂತ್ರಿಗಿರಿ ಸಿಗ್ಲಿಲ್ಲ ಅಂತ ಗೊಣಗ್ತಾ ಇದ್ದಾರೆ. ಸೊ ಅಂಥವರಿಗೆ ತಾಳ್ಮೆಯ ಪಾಠವನ್ನ ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ. ತಾಳ್ಮೆ ಬೇಕಲ್ವಾ, ಮುಖ್ಯ ಅಲ್ವಾ ಅದು. ಮಂತ್ರಿ ಸ್ಥಾನ ಈಗ ತಪ್ಪಿರ್ಬೋದು, ಮುಂದೆ ಅವಕಾಶ ಸಿಗುತ್ತೆ, ಈಗಲೇ ಯಾಕೆ ಫ್ರಸ್ಟ್ರೇಟ್ ಆಗ್ತೀರಿ ಅಂತ ಕಿವಿ ಮಾತು ಹೇಳಿದ್ದಾರೆ. ತುಂಬ ಜನ ಶಾಸಕರು ನಮ್ಮ ತಾಳ್ಮೆಯನ್ನು ದೌರ್ಬಲ್ಯ ಅಂತ ಅಂದ್ಕೊಳ್ಬೇಡಿ ಅಂತ ಪ್ರತಿಕ್ರಿಯೆಯನ್ನ ಕೂಡ ಕಾಂಗ್ರೆಸ್ ಪಾರ್ಟಿ ಒಳಗೆ ಕೊಡ್ತಾ ಇರಬೇಕಾದ್ರೆ ಈ ಕಿವಿ ಮಾತು ಬಂದಿದೆ. ನೂತನ ಸಚಿವರಾಗಿ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಂಗ್ರಾಚುಲೇಷನ್ ಮೊದಲಾಗಿ ಪಬ್ಲಿಕ್ ಟಿವಿ ಕಡೆಯಿಂದ. ನಿಮಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ಮೇಲೆ ವಿಶ್ವಾಸ ಇಕ್ಕಿ ನನಗೆ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದಂಥ ನಮ್ಮ ಭಾಲ್ಕಿ ಕ್ಷೇತ್ರದ ಮತದಾರ ಬಂಧುಗಳಿಗೆ ನನ್ನ ಪರವಾಗಿ ಕೃತಜ್ಞತೆಗಳನ್ನು ತಮ್ಮ ಮುಖಾಂತರ ಸಲ್ಲಿಸ್ತೇನೆ. ಸರ್, ಈಗ ಯಾವ ಖಾತೆಯ ನಿರೀಕ್ಷೆ ತಮಗಿದೆ ಅಂತ ಗೊತ್ತಿಲ್ಲ. ಹಿಂದೆ ಅರಣ್ಯ ಪರಿಸರ ಖಾತೆ ಇತ್ತು ನಂದು. ದಕ್ಷತೆಯಿಂದ, ಭಾಳ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅರಣ್ಯ ಖಾತೆಯಲ್ಲಿ ವಿಶೇಷವಾಗಿ ಒಂದು ಯಾವತ್ತೂ ಆಗದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಆ ಒಂದು ತೃಪ್ತಿ ನನಗಿದೆ ನಾನು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ. ತುಂಬಾ ಜನ ಹಿರಿಯರ ಲಿಸ್ಟ್ ಕೈ ಬಿಟ್ಟಿದೆ. ಸರ್ಪ್ರೈಸ್ ಅಂತ ಅನಿಸ್ತಾ, ಅಥವಾ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರ್ಬೋದು ಅವರ ಹೆಸರುಗಳು ಅಂತ ಅನಿಸುತ್ತಾ ಸರ್? ಎಸ್ಪೆಷಲಿ ಜಮೀರ್ ಆಗಿರ್ಬೋದು, ಮಾದೇವ. ಎಲ್ಲ ಹಿರಿಯರು ಪಕ್ಷಕ್ಕಾಗಿ, ರಾಜ್ಯಕ್ಕಾಗಿ ಬಹಳಷ್ಟು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಪಕ್ಷದ ವರಿಷ್ಠರು ಇವತ್ತು ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂಥದ್ದು, ಹಿರಿಯರಿಗೆ ಕಿರಿಯರಿಗೆ ಒಂದು ಸಮನ್ವಯ ಸಾಧಿಸ್ಕೊಂಡು ಹೋಗಬೇಕು ಅಂತೇಳಿ ಹೇಳಿ ಅವರು ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಜನರ ಒಳಿತಿಗಾಗಿ ಒಂದು ತೀರ್ಮಾನವನ್ನು ಮಾಡಿರಬಹುದು.